ಹಿಲ್ ರ್ಯಾಕ್ ಅನ್ನುವ ಒಂದು ಹಿಲ್ ರ್ಯಾಕ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಉಳ್ಳಾಲ ಹತ್ತಿರ ಏನೋ ಬರ್ತದೆ, ಅದು ಜ್ಞಾನ ಭಾರತಿ ಪೊಲೀಸ್ ವಿಭಾಗದಲ್ಲಿ ಬರ್ತದೆ. ಅಲ್ಲಿ 3 ತಿಂಗಳ ಹಿಂದೆ ಒಬ್ಬ ವ್ಯಕ್ತಿಯನ್ನು ಕೆಲಸಕ್ಕೆ ಕರ್ಕೊಂಡೋಗಿ, ಅವರೇನೋ ಆಡಿಟೋರಿಯಂ ಮಾಡುವ ಒಂದು ಇದರಲ್ಲಿ ಕೆಲಸಕ್ಕೆ ಕರ್ಕೊಂಡೋಗಿ ಅವರು 3 ತಿಂಗಳಿಂದ ಮೊದಲೇ 3 ತಿಂಗಳ ಕೆಲಸ ಏನೋ ಮಾಡಿಸ್ಕೊಂಡಿದ್ರಂತೆ. ಅದರ ಸಂಬಳ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇವನಿಗೇನೋ ಹುಷಾರಿಲ್ಲ ಅಂತ ರಜದಲ್ಲಿದ್ದ ಸಂದರ್ಭದಲ್ಲಿ ಮತ್ತೆ ಇವನು ಫೋನ್ ಮಾಡಿದ್ದಾನೆ, ನನಗೆ ದುಡ್ಡಿನ ಅವಶ್ಯಕತೆ ಇದೆ ಅಂತ. ಅಲ್ಲಿಯ ಒಬ್ಬ ಹೇಮಂತ್ ಅನ್ನುವ ಒಬ್ಬ ಗುತ್ತಿಗೆದಾರನಿಗೆ ಫೋನ್ ಮಾಡಿದ್ದಾನೆ, ನನಗೆ ದುಡ್ಡು ಕೊಡಿ, ಸಂಬಳ ಕೊಡಿ ಅಂತೇಳಿ. ಪಾಪ ಸಂಬಳ ಕೊಡ್ತೀನಿ ಅಂತ ಕರೆಸಿದ್ದಾರೆ. ಸುಮಾರು ಬೆಳಗ್ಗೆ 10 ಗಂಟೆಗೆ ಹೋಗಿದ್ದಾನೆ. 11:30 ಅಷ್ಟೊತ್ತಿಗೆ ಫೋನ್ ಬರ್ತದೆ, ನಿಮ್ಮ ಮಗ ಕರೆಂಟ್ ಹೊಡೆದು ಡೆತ್ ಆಗಿದ್ದಾನೆ ಅಂತ. ಅಂದರೆ ಅಲ್ಲಿ ಅವಾಗ ಅದಾದ ತಕ್ಷಣ ಸ್ಟೇಷನ್ನಿಂದ ಬರ್ತಾರೆ. ಬಂದವರು ಭಾಳ ಈಸಿಯಲ್ಲಿ ಅವನ ಗುತ್ತಿಗೆದಾರನ ಮೇಲೆ ಮಾತ್ರ ಒಂದು ಸಾಮಾನ್ಯ 304 ಕೇಸನ್ನು ಹಾಕಿ ಸ್ಟೇಷನ್ನಲ್ಲೇ ಬೇಲ್ ಕೊಟ್ಬಿಟ್ಟು ಅವ್ರನ್ನ ಕಳಿಸ್ತಾರೆ. ಎಷ್ಟೇ ಇವರು ಇಲ್ಲ ನನ್ನ ಮಗನ ಕೊಲೆ ಮಾಡಿದ ಸಂಚಿದೆ, ಇದರಲ್ಲಿ ಕೊಲೆ ಸಂಚಿದೆ, ಸಂಬಳ ಕೇಳಿದ್ದಕ್ಕೇನೋ ಹೊಡೆದು ಸಾಯಿಸಿದ್ದಾರೆ, ಇಲ್ಲ ಕರೆಂಟ್ ಕೊಟ್ಟು ಸಾಯಿಸಿದ್ದಾರೆ ಅಂತೇಳ್ಬಿಟ್ಟು ಎಷ್ಟೇ ತಂದೆ ತಾಯಿಗಳು ರೋದನೆ ಮಾಡಿದರೂ ಕೂಡ ಅದನ್ನು ಅಲ್ಲಿಯ ಅಧಿಕಾರಿಗಳು ಅದನ್ನು ಮಾಡಿಲ್ಲ. ಅಧಿಕಾರಿಗಳು ಹಾಗೆ ಮಾಡಲಿಕ್ಕೂ ಒಂದು ಕಾರಣ ಇದೆ ಅಂತೇಳ್ಬಿಟ್ಟು ಒಬ್ಬ ಅಲ್ಲಿಯ ಹೆಸರು ಹೇಳೋಕ್ಕೆ ಇಚ್ಛಿಸದಾದಂಥ ಒಬ್ಬ ವ್ಯಕ್ತಿ, ಅಲ್ಲಿಯ ಅಧಿಕಾರಿ ಒಬ್ಬರು ನನಗೆ ಕಾಲ್ ಮಾಡಿ ಹೇಳ್ತಾರೆ, ಅಲ್ಲಿಯ ಒಬ್ಬ ಶಾಸಕರು ಫೋನ್ ಮಾಡಿ ಹೇಳ್ತಾರೆ, ಯಾವುದೇ ಕಾರಣಕ್ಕೂ ಅಲ್ಲಿಯ ಶಾಸಕರಲ್ಲ, ಸ್ಥಳೀಯ ಶಾಸಕರಲ್ಲ, ಯಾಕಂದರೆ ಸ್ಥಳೀಯ ಶಾಸಕರ ಮೇಲೆ ಆಪಾದನೆ ಬರುತ್ತೆ, ಸ್ಥಳೀಯ ಶಾಸಕರಲ್ಲ, ಬೇರೆ ಒಬ್ಬ ಶಾಸಕರು ಇದನ್ನು ಯಾವುದೇ ಕಾರಣಕ್ಕೂ ಕೇಸ್ ಮಾಡಬಾರ್ದು, ಏನು ಹಿಲ್ ರ್ಯಾಕ್ ಸಂಸ್ಥೆ ಇದೆಯೋ ಅದು ನಮಗೆ ಬೇಕಾದವ್ರದ್ದು, ಆ ಗುತ್ತಿಗೆದಾರರ ಮೇಲೆ ಒಂದು ಕೇಸ್ ಮಾಡಿ ಇದನ್ನು ಅಲ್ಲಿಗೆ ಮುಗಿಸುವಂಥ ಕೆಲಸವನ್ನು ಮಾಡಿ ಅಂತಬಿಟ್ಟು ಹೇಳ್ತಾರೆ ಅವ್ರು ಹೇಳ್ತಾರೆ. ಯಾಕೆಂದರೆ ಅದನ್ನು ಕೂಡ ನಾನು ಬಹಿರಂಗಪಡಿಸ್ತೀನಿ. ಯಾಕಂದರೆ ಈಗ ತಕ್ಷಣ ನ್ಯಾಯ ಸಿಕ್ಕಿದರೆ ಆಯಿತು, ನ್ಯಾಯ ಸಿಕ್ಕಿಲ್ಲ ಅಂದರೆ, ಯಾಕಂದರೆ ನನ್ನ ಉದ್ದೇಶ ಆ ಶಾಸಕನ ತೇಜೋವಧೆ ಆಗಿರ್ಬೋದು ಅಥವಾ ಅದು ಹೇಳಿದಂಥ ಅಧಿಕಾರಿಯ ಇದು ಮಾಡುವಂಥದ್ದು ಅಲ್ಲ. ನನಗೆ ಕಾರ್ಮಿಕನಿಗೆ, ನನ್ನ ಕುಟುಂಬದ ಕಾರ್ಮಿಕನಿಗೆ ನ್ಯಾಯ ಸಿಗಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಮೊದಲಿಗಾಗಿ ಕಾನೂನುಬದ್ಧವಾಗಿ ನಾವು ಅಲ್ಲಿ ACP ಅವರಿಗೂ ಮತ್ತು ಅಲ್ಲಿಯ ಇನ್ಸ್ಪೆಕ್ಟ್ರಿಗೆ 1 ವಾರದ ಹಿಂದೆಯೇ ದೂರನ್ನು ಕೊಡ್ತೇವೆ. ಆದರೆ ಅದಕ್ಕೆ ಯಾವುದೇ ರೀತಿಯ ಹಿಂಬರ ಆಗಲಿ, ನಮಗೆ ಫೋನ್ ಮಾಡೋದಾಗಲಿ ಮಾತಾಡೋದಾಗಲಿ ಯಾವುದೂ ಮಾಡಿಲ್ಲ. ಅವರ ಉದ್ದಟತನವನ್ನು ವಿರೋಧಿಸಿ ಏನು DCP ಅವರಿಗೆ ಮನವಿಯನ್ನು ಕೊಟ್ಟು ಇವತ್ತು ಈ ಹೋರಾಟವನ್ನು ಮಾಡಿದ್ದೀವಿ. ಈಗ ಕಮಿಷನರ್, ಬೆಂಗಳೂರು ನಗರ ಪೊಲೀಸ್ ಆಯುಕ್ತರು ಮತ್ತು DCP ಅವರಿಗೆ ನಾವು ಮನವಿಯನ್ನು ಕೊಡ್ತೇವೆ, ಈಗ ದೂರನ್ನು ಕೊಡ್ತೇವೆ. ಈಗ ಹೊಸದಾಗಿ ಅವರು ಸಸ್ಪೆಕ್ಟೆಡ್ ಅಂದರೆ ಅವರ ಮೇಲೆ ಅನುಮಾನಾಸ್ಪದವಾಗಿ ಅವರು ಹೇಳ್ತಾ ಇದ್ದಾರೆ, ಅವರ ಕುಟುಂಬಸ್ಥರು ಇದು ಕೊಲೆ ನಡೆದಿದೆ, ಹಣ ಕೇಳಿದ್ದಕ್ಕಾಗಿ ಕೊಲೆ ಮಾಡಿದ್ದಾರೆ ನನ್ನ ಮಗನ ಅಂತ ಹೇಳ್ಬಿಟ್ಟು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಕಾಯ್ದೆಯಡಿ ಅವರ ಏನು ಆ ಸಂಸ್ಥೆ ಹಿಲ್ ರ್ಯಾಕ್ ಸಂಸ್ಥೆಯ ಮಾಲೀಕರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಎಲ್ಲಿ ಕೃತ್ಯ ನಡೆದಿದೆ ಆ ಕೃತ್ಯದ ಜಾಗದ ಓನರ್ನು ಕೂಡ ಇವರು FIRಗೆ ಸೇರಿಸಬೇಕು ಮತ್ತು ಆಡಳಿತ ಮಂಡಳಿಯನ್ನು ಸೇರಿಸಬೇಕು. ಗುತ್ತಿಗೆದಾರರ ಮೇಲೆ ಕೂಡ ಕೊಲೆ ಆರೋಪ ಏನು ಮಾಡ್ತಾ ಇದ್ರು ಆ ಒಂದು ಕಾಯ್ದೆಯಡಿ ಅವ್ರನ್ನ ದೂರು ದಾಖಲಿಸಿ ತಕ್ಷಣವಾಗಿ ಬಂಧಿಸಬೇಕು. ಅದಲ್ಲದೆ ಏನು ಕಾರ್ಮಿಕ ಇಲಾಖೆ ಇಲ್ಲಿವರೆಗೆ ಬಂದಿಲ್ಲ, ಯಾವುದೇ ಒಂದು ಅಲ್ಲಿ ಸ್ಥಳೀಯ MLA ಬಂದಿಲ್ಲ, ಹೋಗಿ ಅವರ ಕುಟುಂಬಕ್ಕೆ, ಯಾಕೆಂದರೆ ಅವರು ವಿದ್ಯಾವಂತರಿದ್ದಾರೆ, ಅವ್ರಿಗೆ ತಿನ್ನಲಿಕ್ಕೆ ಅನ್ನ ಕೂಡ ಇಲ್ಲ, ಅವರಿಗೆ ತಕ್ಷಣವಾಗಿ ಪರಿಹಾರವನ್ನು ಘೋಷಣೆ ಮಾಡಬೇಕು, ಅವರ ಸಾವಿಗೆ ಪರಿಹಾರವನ್ನು ಘೋಷಣೆ ಮಾಡಬೇಕು. ಕಾರ್ಮಿಕ ಇಲಾಖೆಯಲ್ಲೇ ಇದೆ, ಅದನ್ನು ಘೋಷಣೆ ಮಾಡಬೇಕು, ಪರಿಹಾರವನ್ನು ಕೊಡಬೇಕು, ಸಾಂತ್ವನವನ್ನು ಹೇಳಬೇಕು. ಮತ್ತು ಆ ಶಾಸಕರು ಯಾರು ನಮ್ಮ ಕಡೆಯವರು ಈ ಸ್ಕೂಲ್ನವರು ಅವ್ರ ಮೇಲೆ ಕೇಸ್ ದಾಖಲು ಮಾಡಿದಾರೆ ಅನ್ಬೇಕು, ಅವರಿಗೆ ಇನ್ನೂ 24 hours ಟೈಮ್ ಕೊಡ್ತೇವೆ. 24 ಗಂಟೆ ಒಳಗಡೆ
ಅವರೇ ಫೋನ್ ಮಾಡಿ ಅವ್ರ ಮೇಲೆ FIR ಹಾಕಿ ತಕ್ಷಣ ಅವ್ರನ್ನೆಲ್ಲರನ್ನು ಬಂಧಿಸಿ ಅಂತ ಹೇಳಬೇಕು. ಇಲ್ಲ ಅಂತ ಹೇಳಿದ್ದು ಹೋದರೆ ನಮ್ಮ ಹೋರಾಟ ಎರಡನೇ ಸ್ಟೆಪ್ ಯಾವ ರೀತಿ ಇರುತ್ತೆ ಅಂದರೆ, ನಾವು ಏನು ಮುತ್ತಿಗೆ ಹಾಕ್ತೀವಿ ಸ್ಟೇಷನ್ನ ಜ್ಞಾನಭಾರತಿ ಸ್ಕೂಲಿಗೆ ಮುತ್ತಿಗೆನ ಹಾಕ್ತೀವಿ. ಅದಾದ ನಂತರ ಅಣುಕುಶವ ಪ್ರದರ್ಶನ ಮಾಡಿಕೊಂಡು ಹಿಲ್ ರ್ಯಾಕ್ ಮುಂದುಗಡೆ ನಾವು ಉಗ್ರವಾದ ಒಂದು ಪ್ರತಿಭಟನೆಯನ್ನು ಮಾಡ್ತೀವಿ. ನಾವು ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ತು ಡಾಕ್ಟರ್ ರವಿಶೆಟ್ಟಿ ಆದ ನನ್ನ ಒಂದು ನೇತೃತ್ವದಲ್ಲಿ ಎಲ್ಲ ಸಂಘಟನೆ ಹೋರಾಟಗಾರರು ಮತ್ತು ನೊಂದವರ ಕುಟುಂಬದವರು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ. ನಾವೆಲ್ಲರೂ ಇನ್ನೂ ಉಗ್ರವಾದ ಹೋರಾಟಕ್ಕೆ ಹೊಣೆ ಆಗ್ತೇವೆ.